ಚಿಂತಾಮಣಿ ನಗರದ ನಾರಸಿಂಹಪೇಟೆಯಲ್ಲಿರುವ ಗ್ರಾಮದೇವತೆ ಶ್ರೀ ಗಂಗಾ ಭವಾನಿ ಮಾತೆಯ 21ನೇ ವರ್ಷದ ಗಂಗಾ ಜಾತ್ರಾ ಮಹೋತ್ಸವವು 2 ದಿನಗಳ ಕಾಲ ನಡೆದಿದ್ದು, ಜಾತ್ರೆ ನಡೆಯುವ ಪ್ರದೇಶ, ರಸ್ತೆ, ವೃತ್ತ ಹಾಗೂ ಬಡಾವಣೆಗಳಲ್ಲಿ ಬೃಹತ್ ಸ್ವಾಗತ ಕಮಾನು, ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಅಲಂಕಾರ, ತಳಿರು ತೋರಣಗಳ ಮೂಲಕ ನಗರವನ್ನ ಸಿಂಗರಿಸಲಾಗಿತ್ತು. ನಗರಕ್ಕೆ ಹಬ್ಬದ ಕಳೆ ಬಂದಂತೆ ಪ್ರತಿ ಬೀದಿಯೂ ಕೂಡ ಕಾಣಿಸುತ್ತಿತ್ತು. ಹೌದು, ನಗರದ ನಾರಸಿಂಹಪೇಟೆ, ಅಗ್ರಹಾರ, ಬಂಬೂ ಬಜಾರ್, ಸೊಣ್ಣಶೆಟ್ಟಿಹಳ್ಳಿ, ಚೌಡರೆಡ್ಡಿಪಾಳ್ಯ, ವಿನಾಯಕ ನಗರ, ಅಂಬೇಡ್ಕರ್ ನಗರ, ಕೆಆರ್ ಬಡಾವಣೆ, ಟ್ಯಾಂಕ್ ಬಂಡ್ ರಸ್ತೆ ಸೇರಿದಂತೆ ವಿವಿಧೆಡೆ ಗಂಗಾ ಜಾತ್ರೆಯ ಸಿದ್ಧತೆ ಭರದಿಂದ ಸಾಗಿದ್ದು, ಸ್ವಾಗತ ಕಮಾನುಗಳು ಪ್ರತಿಯೊಬ್ಬರನ್ನ ಸ್ವಾಗತಿಸುತ್ತಿದ್ವು. ಗಂಗಾ ಜಾತ್ರೆಯ ಅಂಗವಾಗಿ ಸ್ನೇಹಿತರು, ಬಂಧು ಬಾಂಧವರಿಗೆ ಆಹ್ವಾನ ನೀಡಿದ್ದು, ಬಗೆ ಬಗೆಯ ಭಕ್ಷ್ಯಗಳನ್ನು ಮಾಡಿ ಬಡಿಸುವ ಕಾಯಕದ ಸಿದ್ಧತೆಯೂ ಕೂಡ ಮತ್ತೊಂದು ಕಡೆ ಭರದಿಂದ ನಡೆದಿದ್ವು. ಗಂಗಾ ಜಾತ್ರೆಯ ಅಂಗವಾಗಿ ಗಂಗಾ ಭವಾನಿಗೆ ವಿಶೇಷ ಪೂಜೆ, ಅಲಂಕಾರ ಕೂಡ ನಡೆದಿದ್ದು, ಮಾತೆಯನ್ನ ಹೊತ್ತ ಪಲ್ಲಕ್ಕಿಯ ಮೆರವಣಿಗೆಯನ್ನ ಕೂಡ ಮಾಡಲಾಯಿತು. ಇಲ್ಲಿನ ನಗರದ ಕೋಲಾರ ರಸ್ತೆಯಲ್ಲಿರುವಂತಹ ವಿನಾಯಕ ನಗರದ ಬಡಾವಣೆಯ ನಿವಾಸಿಗಳು ಶ್ರೀ ಗಂಗಾ ಭವಾನಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದವನ್ನ ಹಂಚಿದ್ರು. ಈ ವೇಳೆ ಎಸ್ಕೆ ಪ್ರಾಡಕ್ಟ್ಸ್ ಮಾಲೀಕರಾದ ವಿನಾಯಕ ಮಾತನಾಡಿ, ಗಂಗಾ ಭವಾನಿ ಅಮ್ಮನವರ ಭಕ್ತಾದಿಗಳು ಈ ಬಾರಿ ಅದ್ದೂರಿಯಾಗಿ ಗಂಗಾ ಜಾತ್ರೆಯನ್ನ ಆಚರಿಸುತ್ತಿದ್ದು, ಊರಿನ ರಾಜ್ಯದ ಜನತೆ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳಲಿ ಎಂದು ಅಮ್ಮನವರಲ್ಲಿ ಪ್ರಾರ್ಥಿಸುತ್ತೇನೆ ಅಂತ ಹೇಳಿದ್ರು. ವಿನಾಯಕ ನಗರ 15ನೇ ವಾರ್ಡ್ 3ನೇ ಕ್ರಾಸ್ನ ಎಲ್ಲ ಸಮಸ್ತ ನಾಗರಿಕರು, ಗಂಗಾ ಭವಾನಿ ಭಕ್ತಾದಿಗಳು ಎಲ್ಲ ಸೇರಿ ಇವತ್ತು ಈ ಗಂಗಾ ಜಾತ್ರೆ ಎಷ್ಟು 21ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ಎಲ್ಲ ತುಂಬ ಸಂತೋಷವಾಗಿ ಅದ್ದೂರಿಯಾಗಿ ಜನಗಳೆಲ್ಲರೂ ಒಳ್ಳೆ ಮನಸ್ಸಿನಿಂದ ಆ ದೇವಿ ಕೃಪೆಗೋಸ್ಕರ ಈ ಊರು ಚೆನ್ನಾಗಿರಲಿ, ಊರಲ್ಲಿ ಒಳ್ಳೆ ಮಳೆ ಆಗಲಿ ಅನ್ನೋ ಒಂದು ಒಳ್ಳೆ ಮನೋಭಾವದಿಂದ ಎಲ್ಲರೂ ಈ ದೇವಿಗೆ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳು ತುಂಬ ಸಂತೋಷದಿಂದ ಈ ಒಂದು ವಿಜೃಂಭಣೆಯನ್ನು ಕೊಂಡಾಡ್ತಾ ಇದ್ದಾರೆ. ಇದನ್ನು ನಾಳೆ ಕೂಡ ಎಲ್ಲರೂ ಅವರ ಬಂಧುಗಳನ್ನ ಕರೆದು